ಒಂದು ಮೈಸೂರಲ್ಲಿ 3 ಸೆಂಟರ್ ಇದೆ. ಒಂದು ಕುವೆಂಪು ನಗರಲ್ಲಿ, ಒಂದು ಜಯಲಕ್ಷ್ಮೀಪುರಂ ಅಲ್ಲಿ, ಇನ್ನೊಂದು ದೇವರಾಜ್ ಮಾರ್ಕೆಟ್ ಹತ್ರ ಇದೆ. ಇದು 4 ಸೆಂಟರ್ಗಳನ್ನು ನಾವು ಐಕ್ಲಿನಿಕ್ಸ್ ಅಂತ ಹೇಳ್ತೀವಿ. ಈ ಸೌಲಭ್ಯ ಬೇಸಿಕಲಿ ಮೈಸೂರಿನ ಹೊರಗಡೆ ಇರೋ ಜನಕ್ಕೆ, ಹಳ್ಳಿಗಳಿಂದ ಎಲ್ಲಾ ವ್ಯವಸ್ಥೆಗೂ ಅವ್ರು ಇಲ್ಲಿವರೆಗೂ ಬರಕ್ ಆಗಲ್ಲ ಅಂತ ಒಂದು ಉದ್ದೇಶದಿಂದ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಆಕ್ಚುಲಿ ಐಕ್ಲೇರ್ ಅಂತ ಒಂದು ಸೌಲಭ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ 4 ಸೆಂಟರ್ ನಮ್ಮ ಮೈಸೂರು ಇದಕ್ಕೆ ಇದೆ. ಒಂದು ವಿರಾಜ್ಪೇಟಲ್ಲಿ, ಇನ್ನೊಂದು ಕುಶಾಲನಗರಲ್ಲಿ, ಒಂದು ಹುಣಸೂರಲ್ಲಿ, ಇನ್ನೊಂದು ಕೊಳ್ಳೇಗಾಲಲ್ಲಿ ಇದೆ. ಸೊ ಈ ಸೌಲಭ್ಯವನ್ನು ಔಟ್ಸ್ಕಟ್ ಜನನ ಮೈಸೂರಿನ ಸೌಲಭ್ಯ ತಗೊಳ್ಬೇಕು. ಇನ್ನೊಂದು ಹೆಮ್ಮೆ ವಿಷಯ ಅಂದ್ರೆ, ನಾವು ಮೊದಲನೇ ಶುರು ಮಾಡ್ಬೇಕಾದ್ರೆ ಬರೀ ಒಂದು ಪೊರೆಗೆ ಅಂತ ಒಂದು ಸೀಮಿತವಾಗಿರೋ ವ್ಯವಸ್ಥೆ ಅಥವಾ ಟ್ರೀಟ್ಮೆಂಟ್ ಮಾತ್ರ ಇಲ್ಲಿತ್ತು. ಇವತ್ತು ಅದು ಬೆಳೆದು ಬಿಟ್ಟು ಈಗ ಅತ್ಯಾಧುನಿಕ ನಾವ್ ಯಾವುದೇ ಪೊರೆ ಆಪರೇಷನ್ಗೆ ನಾವು ಮಲ್ಟಿಫೋಕಲ್, ಟ್ರೈಫೋಕಲ್ ಐವಲ್ಸ್ ಅಂದ್ರೆ ಪ್ರೀಮಿಯಂ ಲೆನ್ಸ್ ಗಳನ್ನ ಹಾಕ್ಬಿಟ್ಟು ಎಂತದೇ ಕಷ್ಟಕರವಾದ ರೆಟಿನಾ ಕಾಯಿಲೆಗಳು ಅಂದ್ರೆ ಈ ಡಯಾಬಿಟಿಕ್ ರಿಲೇಟೆಡ್ ಇರಲಿ ಅಥವಾ ಈ BP ರಿಲೇಟೆಡ್ ಇಂದ ಬರೋ ಕಾಯಿಲೆಗಳಿಗೆ ರೆಟಿನಾ ಚಿಕಿತ್ಸೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಅಕ್ಯುಲೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅಂದ್ರೆ ಕಣ್ ಸುತ್ತ ಇರೋ ತೊಂದರೆ ಅಥವಾ ಅಲ್ಲಿಂದ ಕಣ್ಣಿಂದು ಪಕ್ಕ ಇರೋ ಎಲುಬಿಂದ ಆಗಿರೋದು, ಮಸಲ್ಸ್ ಇಂದ ಬರೋ ಕಾಯಿಲೆ, ಅದನ್ನು ಇಲ್ಲಿ ನಾವು ಚಿಕಿತ್ಸೆ ಮಾಡ್ತೀವಿ. ಇನ್ನೊಂದು ರಿಫ್ರಾಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಅದೊಂದು ಹೆಮ್ಮೆ ವಿಷಯ ಅಂದ್ರೆ, ಈಗ ನಾವು ಒಂದ್ ವಯಸ್ಸು ಅಂದ್ರೆ ಯಂಗ್ ಏಜ್ ಅಲ್ಲಿ ನನಗೆ ಕನ್ನಡಕ ಹಾಕೋಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಅದನ್ನ ರಿಫ್ರಾಕ್ಟಿವ್ ಪ್ರೊಸೀಜರ್ಸ್ ನಾವು ಇದೇ ಮಳಿಗೆಯಲ್ಲೇನೆ ಮಾಡ್ತೀವಿ. ಸೊ ಈ ಗ್ಲಾಕೋಮಾ ಅನ್ನೋದು ಈವನ್ ಒಂದು ಸೈಲೆಂಟ್ ಕಿಲ್ಲರ್ ಡಿಸೀಸ್ ತರ, ಅದಕ್ಕೂ ರಿಲೇಟೆಡ್ ಸಂಬಂಧಪಟ್ಟದ್ದು ಟೆಸ್ಟ್ ಗಳಾಗಿರ್ಬಹುದು ಅಥವಾ ಆಪರೇಷನ್ ಆಗಿರ್ಬಹುದು ಅಥವಾ ನಾವು ಐ ಡ್ರಾಪ್ಸ್ ಇಂದಾನು ಕ್ಯೂರ್ ಮಾಡುವಂತ ಒಂದು ಲೆವೆಲ್ ವರ್ಗು ಇದು ಬೆಳ್ಕೊಂಡಿದೆ. ಮುಂಚೆ ಎಲ್ಲ ನಾವು ಯಾವುದೇ ಅತ್ಯಾಧುನಿಕ ಅಥವಾ ತುಂಬಾ ಕ್ಲಿಷ್ಟಕರವಾದ ಕಣ್ಣಿನ ಸಮಸ್ಯೆ ಬಂದ್ರೆ ನಾವು ಮುಂಚೆ ಎಲ್ಲ ಮೆಟ್ರೋ ಸಿಟೀಸಿಗೆ ನೋಡ್ತಿದ್ವಿ. ಅಂದ್ರೆ ಪೇಷಂಟ್ ಬ್ಯಾಂಗ್ಳೂರ್ ರೆಫರ್ ಮಾಡಿದೆ, ಬಾಂಬೆ ರೆಫರ್ ಮಾಡಿದೆ, ಚೆನ್ನೈ ಮಾಡಿದೆ ಅಂತ. ಅದೊಂದು ಹೇಳ್ಕೊಳಕ್ಕೆ ಹೆಮ್ಮೆ ಅಂದ್ರೆ ಆ ಎಲ್ಲಾ ವ್ಯವಸ್ಥೆಯನ್ನು ನಾವು ಇಲ್ಲೇ ಒಂದೇ ಸೂರ್ನಡಿ ಮೈಸೂರು ಜನತೆಗೆ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ರೆಫರಲ್ ತುಂಬಾ ಕಡಿಮೆ ಆಗಿ ನಮ್ಮ ಮೈಸೂರೇ ಆ ಮಟ್ಟಿಗೆ ಬೆಳೆದಿದೆ ಅಂತ ಹೇಳ್ಕೊಳಕ್ಕೂ ಖುಷಿ ಆಗುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ನಮ್ಮ ಮೈಸೂರು ಜನತೆ ನಮ್ಮನ್ನ ಇಟ್ಟಿರೋ ವಿಶ್ವಾಸ. ಸೊ ತುಂಬಾ ಧನ್ಯವಾದ. ಇನ್ನೊಂದು ಅಂದ್ರೆ, ನಮ್ಮ ಹತ್ರ ಎಲ್ಲ ESI, CGHS ಮತ್ತೆ ECHS, ESI ಎಲ್ಲ ಸೌಲಭ್ಯ ಇದೆ. ಬೇಸಿಕಲಿ ಇದನ್ನ ಏನಕ್ಕೆ ಅಂದ್ರೆ, ನಾವು ಎಲ್ಲಾ ವರ್ಗದ ಜನತೆಗೂ ಇದು ಮುಟ್ಟಬೇಕು. ಬರೀ ನಾನು ದುಡ್ಡಿರೋರು ಕಾರ್ಪೊರೇಟ್ ಹಾಸ್ಪಿಟಲ್ ಇದೆ ಅದಕ್ಕೆ ಅಂತ ಸೀಮಿತವಲ್ಲ. ಅಂದ್ರೆ ನಾವು ಎಕ್ಸ್ ಆರ್ಮಿ ಮೆನ್ ಆಗಿರ್ಲಿ, ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಆಗಿರ್ಲಿ, ಗವರ್ಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್, KSRTC ಯಾವ ತರದವ್ರು ಬಂದು ಇಲ್ಲಿ ನಾವು ಒಂದು ಸುಲಭ ರೀತಿಯಲ್ಲಿನೂ ತುಂಬಾ ಅಮೌಂಟ್ ಇಲ್ಲದೆ ಇರೋ ಇದರಿಂದ, ಅಂದ್ರೆ ಕಾರ್ಪೊರೇಟ್ ಅಂತ ಇದರಿಂದ ಬರದೆ ಎಲ್ಲರಿಗೂ ಚಿಕಿತ್ಸೆ ಎಲ್ಲಾ ವರ್ಗಕ್ಕೂ ಸೀಮಿತವಾಗಿ ಇರುತ್ತೆ ಅಂತ ಹೇಳಕ್ಕೆ. ನಾನು ಡಾಕ್ಟರ್ ಪವಿತಾ ಅಂತ, ನಾನು ಇಲ್ಲಿ ಮುಖ್ಯ ವೈದ್ಯಾಧಿಕಾರಿ, ಕುವೆಂಪು ನಗರ್ ಬ್ರಾಂಚು, ಡಾಕ್ಟರ್ ಅಗರ್ವಾಲ್.